ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 6ನೇ ಅಧ್ಯಾಯ 42ನೆಯ ಶ್ಲೋಕ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಆರ್ ಹಿ ಈಸ್ ಪೊಸೆಸ್ಡ್ ಆಫ್ dispassion, then not attaining to those reasons, he is born in the family of enlightened yogis. But such a birth in this world is very difficult to obtain. ಸಾಮಾನ್ಯವಾಗಿ ಯೋಗಿ ಅಂತಕ್ಕಂಥವನು ತಾನು ಏನು ಸಾಧನೆ ಮಾಡಿರ್ತಾನೋ ಅಲ್ಲಿಗೆ ಅವನು ಮರಣ ಹೊಂದಿದಾಗ ಮುಂದೆ ಅಲ್ಲಿಂದಲೇ ಮತ್ತು ಆತನ ಜನ್ಮವನ್ನು ಎತ್ತುತ್ತಾನೆ ಅಂತ ನಿನ್ನೆ ಹೇಳಿ, ಇನ್ನೂ ಅವನು ಜನ್ಮ ಎತ್ತುತ್ತಾನೆ ಅಂತಾದರೆ ಎಲ್ಲಿ ಎತ್ತಾನೆ? ಯೋಗಿಗಳ ಕುಲದಲ್ಲಿ, ತಪಸ್ವಿಗಳ ಕುಲದಲ್ಲಿ, ಜ್ಞಾನಿಗಳ ಕುಲದಲ್ಲಿ, ಶ್ರೀಮಂತರ ಮನೆಗಳಲ್ಲಿ, ಸಾತ್ವಿಕರ ಮನೆಗಳಲ್ಲಿ, ಸಜ್ಜನರ ಮನೆಯಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿದೆ. ಮತ್ತು ಆತನು ಯಾವಾಗಲೂ ಕೂಡ ಬಹಳ ಸಾತ್ವಿಕನಾಗಿರ್ತಾನೆ, ಸಜ್ಜನನಾಗಿರ್ತಾನೆ. ಇಂಥ ಜನ್ಮ ಬರುವುದು ಬಹಳ ಕಷ್ಟಕರವಾಗಿರುವಂಥದ್ದು, ಅಪರೂಪ ಅಂತ ಹೇಳಿದೆ. ಈ ಜನ್ಮ ಬಂದರೆ ಆತನು ಈ ಭೂಮಿಯ ಮೇಲೆ ಪೂಜೆಗೊಳ್ಳುತ್ತಾನೆ. ಎಲ್ಲರಿಂದಲೂ ಕೂಡ ಜಗದ್ಗುರು ಎಂದು ಹೇಳಿಸಿಕೊಳ್ಳುತ್ತಾನೆ. ಎಲ್ಲರಿಗೂ ಕೂಡ ಆತನು ಗುರುವಾಗಿರುತ್ತಾನೆ. ಎಲ್ಲರಿಗೂ ಕೂಡ ಆತನು ಮಾದರಿಯಾಗಿರುತ್ತಾನೆ. ಎಲ್ಲ ಜನರಿಗೂ ಸನ್ಮಾರ್ಗದರ್ಶನ, ಜ್ಞಾನಬೋಧೆ ಮಾಡುತ್ತಾನೆ. ಎಲ್ಲ ಜನರು ಅವನು ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳಲು ಬಯಸುತ್ತಾರೆ. ಅವನ ಮಾತುಗಳು ಮಧುರವಾಗಿರುತ್ತವೆ. ಅವನ ಮಾತುಗಳು ಸ್ವಾರ್ಥರಹಿತವಾಗಿರುತ್ತವೆ. ಅವನ ಮಾತುಗಳು ಸೃಜನಾತ್ಮಕವಾಗಿರುತ್ತವೆ. ಅವನ ಮಾತುಗಳು ಜ್ಞಾನವನ್ನು ಬೋಧ ಮಾಡುವುದರಲ್ಲಿ ಜ್ಞಾನವನ್ನೇ ಬೋಧ ಮಾಡುವುದರಲ್ಲಿ ತತ್ಪರವಾಗಿರುತ್ತವೆ. ಹೀಗಿರತಕ್ಕಂಥ ಜನ್ಮ ಅವನದಾಗಿರುತ್ತದೆ. ಆದ್ದರಿಂದ ಯೋಗ ಮಾಡ್ತಕ್ಕಂಥ, ಸಾಧನೆ ಮಾಡ್ತಕ್ಕಂಥವರು, ಯೋಗ ಸಾಧಕರು ಯಾವಾಗಲೂ ಕೂಡ ನಷ್ಟವನ್ನು ಹೊಂದೋದಿಲ್ಲ ಅನ್ನುವಂಥ ತಾತ್ಪರ್ಯ. ಆದ್ದರಿಂದ ಯೋಗ ಮಾಡ್ತಕ್ಕಂಥವರು ಪ್ರಯತ್ನವನ್ನು ಬಿಡಬಾರದು, ಅವರ ಸಾಧನೆಯನ್ನು ಬಿಡಬಾರದು. ಅದು ಒಮ್ಮೆ ಸಾಧನೆ ಆಗದೆ ಹೋದರೆ 10 ಬಾರಿ ಮಾಡಲಿ, 10 ಬಾರಿ ಆಗದೆ ಹೋದರೂ ಕೂಡ 100 ಬಾರಿ ಆದರೂ ಕೂಡ ಸಾಧನೆ ಗುರಿ ಮುಟ್ಟುವರೆಗೆ ನಡೆಯಬೇಕು ಅನ್ನುವಂಥ ತಾತ್ಪರ್ಯ. ಗುರಿ ಮುಟ್ಟಿದ ಮೇಲೆ ಸಾಧನೆಯು ಕೂಡ ಶೂನ್ಯವಾಗಿ ಹೋಗುತ್ತದೆ. ಆದ್ದರಿಂದ ಯಥಾರೀತಿಯಾಗಿ ಆತನು ತನ್ನ ಸಾಧನೆಯನ್ನು ಫಲವಾಗಲಿ ನಿಷ್ಫಲವಾಗಲಿ ಅಂತ ಭಾವಿಸಿಕೊಳ್ಳೋದು ಬೇಕಿಲ್ಲ. ಅದು ಯಾವಾಗಲೂ ಕೂಡ ತನಗೆ ಫಲವನ್ನು ಕೊಟ್ಟೇ ಕೊಡುತ್ತದೆ. ಸಾಧನೆಯನ್ನು ನಿಲ್ಲಿಸಬಾರದು ಅನ್ನೋದು ಇಲ್ಲಿ ಒತ್ತಡವನ್ನು ಹೇಳ್ತಾ ಇದೆ. ಸಾಧನೆ ಅನ್ನುವಂಥದ್ದು ಮನುಷ್ಯನಿಗೆ ಮೆಟ್ಟಲುಗಳ ದಾರಿ. ಸಾಧನೆ ಅನ್ನುವಂಥದ್ದು ಮನುಷ್ಯನಿಗೆ ದೀಪವಾಗಿರುತ್ತದೆ. ಸಾಧನೆ ಅನ್ನುವಂಥದ್ದು ಮನುಷ್ಯನ ಆಸ್ತಿಯಾಗಿರುತ್ತದೆ. ಸಾಧನೆಯೇ ಅವನನ್ನು ಶಿಖರಕ್ಕೆ ತಗೊಂಡು ಹೋಗುತ್ತದೆ. ಶಿಖರವನ್ನು ಏರಬೇಕಾದರೆ ಮೆಟ್ಟಲುಗಳನ್ನು ಹೇಗೆ ಮಾಡಿರುತ್ತಾರೆಯೋ ಹಾಗೆ ಇಲ್ಲಿ ಜ್ಞಾನಿ ಆಗುವುದಕ್ಕೆ, ಮುಕ್ತನಾಗುವುದಕ್ಕೆ ಇವೆಲ್ಲ ಸಾಧನೆಗಳು ಅವಶ್ಯಕವಾಗಿರುವುದರಿಂದ ಈ ಪ್ರಯತ್ನ ಅನ್ನುವಂಥ ಸಾಧನೆ ಮನುಷ್ಯನಿಗೆ ಅತ್ಯಂತ ಉತ್ತಮವಾಗಿರುವಂಥದ್ದು. ಆದ್ದರಿಂದ ಪ್ರಯತ್ನವನ್ನು ಬಿಡಬಾರದು ಅನ್ನುವಂಥ ತಾತ್ಪರ್ಯ. ಮನುಷ್ಯನು ಪುಣ್ಯ ಕರ್ಮಗಳನ್ನು ಮಾಡುತ್ತಿರಬೇಕು, ಸತ್ಕಾರ್ಯಗಳನ್ನು ಮಾಡುತ್ತಿರಬೇಕು, ಧ್ಯಾನ, ಜಪ, ತಪ, ಅನುಷ್ಠಾನಗಳನ್ನು ಮಾಡುತ್ತಿರಬೇಕು ಅನ್ನುವಂಥ ತಾತ್ಪರ್ಯ. ಇವು ಅಮೂರ್ತವಾಗಿರುವುದರಿಂದ ಮನುಷ್ಯನಿಗೆ ತಕ್ಷಣದಲ್ಲಿ ಇವು ಈತನಿಗೆ ಕಣ್ಣಿಗೆ ಕಾಣೋದಿಲ್ಲ. ಇವನು ಮಾಡಿರ್ತಕ್ಕಂಥ ಪ್ರತಿಫಲಗಳು ಸ್ಥೂಲ ರೂಪದಲ್ಲಿ ಇವನಿಗೆ ಸಿಗೋದಿಲ್ಲ. ಈ ಜನ್ಮದಲ್ಲಿ ಇವು ಸಿಗದೆ ಹೋಗಬಹುದು. ಆದರೆ ಮುಂದಿನ ಜನ್ಮದಲ್ಲಿ ಇವನಿಗೆ ಈ ಫಲಗಳು ಖಂಡಿತವಾಗಿಯೂ ಕೂಡ ಮೂರ್ತ ರೂಪದಲ್ಲಿ ಆಗಬಹುದು, ಅಮೂರ್ತ ರೂಪದಲ್ಲಿ ಆಗಬಹುದು, ಸೂಕ್ಷ್ಮವಾಗಿ ಆಗಬಹುದು, ಸ್ಥೂಲವಾಗಿ ಆಗಬಹುದು. ಖಂಡಿತವಾಗಿ ಇವನಿಗೆ ಅನುಕೂಲ ಮಾಡುತ್ತವೆ. ಸೂಕ್ಷ್ಮವಾಗಿ ಲಭ್ಯವಾದರೆ ಈತನನ್ನು ಆತ್ಮಸುಖದ ಕಡೆಗೆ ಸೆಳೆದುಕೊಂಡು ಹೋಗಿ ಮುಕ್ತನನ್ನಾಗಿ ಮಾಡುತ್ತವೆ. ಅವು ಸ್ಥೂಲ ರೂಪವಾಗಿದ್ದರೆ ಈತನಿಗೆ ಸಾತ್ವಿಕ ಸಜ್ಜನ ಸುಖವನ್ನು ಕೊಡುತ್ತವೆ. ಇವನು ಇಷ್ಟಾರ್ಥವಾಗಿರ್ತಕ್ಕಂಥ ಭೋಗಗಳನ್ನು ಕೊಡುತ್ತವೆ. ಇವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸುಲಭ ಸೌಖ್ಯಗಳನ್ನು ಇಲ್ಲಿ ನೀಡುತ್ತವೆ. ಇವನ ಜ್ಞಾನ ಸಾಧನೆಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡುತ್ತವೆ. ಉತ್ತಮವಾಗಿರ್ತಕ್ಕಂಥ ಮನೆ, ಉತ್ತಮವಾಗಿರ್ತಕ್ಕಂಥ ಮಕ್ಕಳು, ಉತ್ತಮವಾಗಿರ್ತಕ್ಕಂಥ ಪತ್ನಿ, ಉತ್ತಮವಾಗಿರ್ತಕ್ಕಂಥ ಸ್ನೇಹಿತರು, ಇವರೆಲ್ಲರೂ ಕೂಡ ಈತನಿಗೆ ಲಭ್ಯವಾಗ್ತಾರೆ. ಈ ಯೋಗ ಸಾಧನೆ ಅನ್ನುವಂಥದ್ದು ಯಾರಿಗೂ ಕೂಡ ನಷ್ಟವನ್ನು ಇಲ್ಲಿವರೆಗೆ ಮಾಡಿಲ್ಲ ಅನ್ನುವಂಥ ತಾತ್ಪರ್ಯವನ್ನು ಭಗವಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಯೋಗ ಸಾಧಕರು ಯಾವಾಗಲೂ ಕೂಡ ಅವರು ನಿಷ್ಕ್ರಿಯರಾಗಿ
ಅವರು ಶೂನ್ಯ ಸ್ವರೂಪಕ್ಕೆ ಹೋಗಬಾರದು, ಆತ್ಮಸ್ಥಿತಿಗೆ ಪ್ರಯತ್ನ ಪಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.